ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವಿವತ್ತು ಸ್ವೀಟ್ ಅಂದರೆ ತಿಂಡಿನೂ ಆಗುತ್ತೆ. ಇದು ಒಂಥರ ಖಾರ ಖಾರನೇ ಇರುತ್ತೆ. ನಾವು ಇಲ್ಲಿ ಸಾರನೆ ಅಡ್ಡೆ ಅಂತ ಹೇಳ್ತೇವೆ. ಇದಕ್ಕೆ ತಿಂಡಿಗೆ ಸಾರನೆ ಅಡ್ಡೆ ಅಂತ ಅಕ್ಕಿಯಿಂದ ಮಾಡುವಂಥದ್ದು. ಇದು ನಾವು ಹೇಗೆ ಮಾಡೋದಂತ ನೋಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನಮ್ಮ ಶಕ್ತಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡುವಲ್ಲ. ನಿಮ್ಮದೆಲ್ಲ ಸಪೋರ್ಟ್ ಇದೆ ಅಲ್ಲ. ನಾನು ಹೇಗೆ ಮಾಡೋದಂತ ತೋರಿಸ್ತೇನೆ ನಿಮಗೆ. ಮನೇಲೂ ಮಾಡ್ಬೋದು. ನಾನು ನಮ್ಮದು ಅಷ್ಟಮಿ ಬರುತ್ತಲ್ಲ, ಅಷ್ಟಮಿ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಹೆಚ್ಚಾಗಿ ಇದನ್ನು ಮಾಡ್ತೀನಿ. ನಮ್ಮ ಅತ್ತೆಯವ್ರದ್ದು ತುಂಬ ಫೇವ್ರೆಟ್ ಫುಡ್ ಇದು. ಹಾಗೆ ಯಾವಾಗಲೂ ಮಾಡ್ತಾ ಇರ್ತೀವಿ ನಾವು. ಇದನ್ನು ಸಾರನೆ ಅಡ್ಡೆ ಅಂತ ಹೇಳ್ತೇವೆ. ಸ್ವಲ್ಪ ಖಾರನೂ ಇರುತ್ತೆ, ಖಾರ ಖಾರನೂ ಇರುತ್ತೆ, ಸ್ವೀಟು ಆಗಿರುತ್ತೆ. ಬೆಲ್ಲ ಮತ್ತು ಮೆಣಸು ಹಾಕಿ ಮಾಡುವಂಥದ್ದು. ಬನ್ನಿ ಫ್ರೆಂಡ್ಸ್, ಮಾಡುವಲ್ಲ. ಬೆಳಿಗ್ಗೆ ಬೇಗ ತಿಂಡಿಗೆ ನಾನು ಮಾಡ್ತಾಯಿದ್ದೀನಿ ಈ ಸ್ವೀಟನ್ನ. 2 ಪಾವು ಅಕ್ಕಿ ತಗೊಂಡಿದ್ದೀನಿ. ಹಾಗೆ ಇದನ್ನು ತುಂಬ ನೀರಾಗಿಯೂ ಅರಿಬಾರ್ದು ಮತ್ತು ತುಂಬ ಗಟ್ಟಿಯಾಗಿಯೂ ಅರಿಬಾರ್ದು, ಮೀಡಿಯಮ್ ಸೈಜಲ್ಲಿ ಅರಿಬೇಕು. ಇದಕ್ಕೆ ನಾನು ಖಾಲಿ ಬೆಳ್ತಕ್ಕಿ ಮಾತ್ರ ಹಾಕಿದ್ದೀನಿ. ಇದನ್ನು ಮತ್ತೆ ಬಿಸಿಗಿಟ್ಟು ಸ್ವಲ್ಪ ಪುಂಡಿ ಥರ ಮಾಡುವಂಥದ್ದು. ಇದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಬಿಟ್ಟು ಮಾಡುವಂಥದ್ದು. ನೋಡಿ, ಇದೀಗ ಸರಿಯಾಗಿದೆ. ಅದಕ್ಕೆ ಆಮೇಲೆ ಇದಕ್ಕೆ ಮಸಾಲೆ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ, ಒಂದು 4ರಿಂದ 5 ಮೆಣಸು, ಸ್ವಲ್ಪ 1 ಸ್ಪೂನು ಜೀರಿಗೆ ಮತ್ತು 1 ಸ್ಪೂನು ಕೊತ್ತಂಬರಿ ಹಾಕಿ ಮಸಾಲೆ ಮಾಡ್ತಾಯಿದ್ದೀನಿ. ಅದಕ್ಕೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಈಗ ಕುದಿಲಿಕ್ಕೆ ಇಡಬೇಕು. ಇದರ ಜೊತೆಗೆ ಇದಕ್ಕೆ ಬೆಲ್ಲನೂ ಹಾಕಬೇಕು. ಬೆಲ್ಲ ನಮಗೆ ರುಚಿಗೆ ತಕ್ಕಷ್ಟು ಹಾಕ್ಬೋದು. ಇಲ್ಲಿ ನಾನು 2-3 ತುಂಡಷ್ಟು ಬೆಲ್ಲ ತಗೊಂಡಿದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ಕುದಿದ ನಂತರ ಇದಕ್ಕೆ ಅಕ್ಕಿ ಉಂಡೆ ಉಂಟಲ್ಲ, ಅದನ್ನು ಮಿಕ್ಸ್ ಮಾಡುವಂಥದ್ದು. ಇದೀಗ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ತುಂಬ ತೆಳುವಾಗಿಯೂ ಮಾಡ್ಬೋದು, ಯಾಕಂದರೆ ಇದು ಕುದೀತಾ ಬಂದಂಗೆ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಇದು ಸ್ವಲ್ಪ ತೆಳು ಮಾಡಿದ್ರೇ ಕುದಿಲಿಕ್ಕೆ ಇಟ್ಟರೆ ಮತ್ತೆ ಗಟ್ಟಿಯಾಗುವುದಿಲ್ಲ. ನೋಡಿ, ಈಗ ಇದು ಉಂಡೆ ಉಂಟಲ್ಲ, ಉಂಡೆ ಸಣ್ಣ ಸಣ್ಣ ಹೋಳುಗಳಾಗಿ, ಇಲ್ಲಾಂದರೆ ಹೀಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಆದರೆ ಡೈರೆಕ್ಟಾಗಿ ಹಾಕಿದರೆ ಅದು ಕುದಿದಾಗ ಅದರ ರಸ ಇದೆಯಲ್ಲ, ಅದು ನಮಗೆ ಕೈಗೆಲ್ಲ ಗಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೇನೆ. ನೋಡಿ, ಈ ರೀತಿ ಸರಿ ಅದನ್ನು ಅದ್ಬೇಕು. ಈ ಅಕ್ಕಿ ಹಿಟ್ಟುಂಟಲ್ಲ, ಅದನ್ನು ಸರಿಯಾಗಿ ಅದ್ಕೊಂಡು ಬರಬೇಕು. ಅದು ಸ್ವಲ್ಪ ಸ್ಮೂತ್ ಬರಬೇಕದು, ಇಲ್ಲಾಂದರೆ ಗಟ್ಟಿ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ಇಲ್ಲಿ ಸ್ಮೂತಾಗಿ ಉಂಡೆ ಕಟ್ಕೊಂಡು, ಆಮೇಲೆ ಇದನ್ನು ಚಿಕ್ಕ ಚಿಕ್ಕ ಹೋಳುಗಳಾಗಿ, ನಮಗೆ ಎಷ್ಟು ಚಿಕ್ಕದಾಗತ್ತೆ ಅಷ್ಟು ಚಿಕ್ಕದಾದರೆ ಸ್ವಲ್ಪ ರುಚಿ ಬರುತ್ತೆ. ನಾನು ನೋಡಿ ಈ ರೀತಿ ಇದಕ್ಕೆ ಉಂಡೆಗಳನ್ನು ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಅಮ್ಮನವರು ಮಾಡಬೇಕಾದ್ರೆ ಅದಕ್ಕೆ ನಮ್ಮ ಈಗ ತೆಂಗಿನಕಾಯಿದಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನಲ್ಲ, ಅದಕ್ಕೆ ಹಾಕ್ತಾ ಬರ್ತಾರೆ. ಅಂದರೆ ಅದು ಕುದಿಬೇಕಾದ್ರೆ ಅದು ಹಾಕ್ತಾಯಿದ್ರೆ ಗಟ್ಟಿ ಎಲ್ಲ ತುಂಬ ಇದಾಗಿರುತ್ತೆ. ನಾನು ಮಾತ್ರ ಕೈಗೆ ಬಿಸಿ ತಾಗತ್ತಂತ ಹೇಳ್ಕೊಂಡು ಈ ರೀತಿ ಉಂಡೆ ಚಿಕ್ಕ ಚಿಕ್ಕ ಉಂಡೆಗಳಲ್ಲಿ ಮಾಡ್ತಾಯಿದ್ದೇನೆ. ತುಂಬ ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದ್ರೆ ಚಿಕ್ಕ ಚಿಕ್ಕ ಹೋಳು ಮಾಡಬೇಕಲ್ಲ. ಆದರೆ ರುಚಿಯಾಗಿರೋದ್ರಿಂದ ಇದು ಮಾಡೋದಂದರೆ ತುಂಬ ಇಷ್ಟ ನನಗೆ ಈ ತಿಂಡಿ. ಇದನ್ನೊಂದು 15 ದಿನಕ್ಕೊಮ್ಮಾದರೂ ಮಾಡ್ತೇನೆ. ನನ್ನ ಅತ್ತೆಗೂ ತುಂಬ ಇಷ್ಟ ಈ ತಿಂಡಿ, ನಮ್ಮ ಯಜಮಾನರಿಗೂ ತುಂಬ ಇಷ್ಟ. ಹಾಗಾಗಿ ನೋಡಿ, ಈಗ ಇಲ್ಲಿ ಬೆಳಿಗ್ಗೆ ಆಗಲಿಲ್ಲ ನೋಡಿ, ಹಕ್ಕಿಗಳ ಸೌಂಡೆಲ್ಲ ಕೇಳ್ತಾ ಇರ್ಬೋದು ನಿಮಗೆ. ಇನ್ನು ಸೂರ್ಯನೂ ಸನ್ರೈಸು ಆಗಿಲ್ಲ. ಬೆಳಿಗ್ಗೆ ಬೇಗ ಇದು ಮಾಡೋದು ತುಂಬ 1 ಗಂಟೆ ಕೆಲಸ ಇದೆ ಇದರಲ್ಲಿ. ಹಾಗೆ ಸ್ವಲ್ಪ ಬೇಗನೆ ಹೇಳಬೇಕಾಗತ್ತೆ. ನಾನಂತೂ ಒಂದು 5 ಗಂಟೆಗೆ ಹೇಳೋದ್ರಿಂದ 6 ಗಂಟೆ ಒಳಗೆ ಆಗತ್ತೆ ಇದು ಮಾಡಿಕೊಂಡು. ಆದರೆ ಇಷ್ಟಪಟ್ಟು ಮಾಡಿದರೆ ಯಾವ ಕೆಲಸನೂ ಕಷ್ಟ ಅಲ್ಲಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಯಾವುದೇ ಕೆಲಸನ ಇಷ್ಟಪಟ್ಟೇ ಮಾಡ್ತೀನಿ. ನೋಡಿ, ಈಗ ಕುದಿತಾ ಬಂದಿದೆ ನೋಡಿ. ಈ ಕುದಿತಾ ಬಂದಾಗ ಒಮ್ಮೆ ಇದನ್ನು ಉಂಡೆ ಕಟ್ಟಿದ್ದನ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಯಾವತ್ತು ನಾವು ಮಾಡೋ ಕೆಲಸದಲ್ಲಿ ಇಷ್ಟಪಟ್ಟು ಮಾಡಿದ್ರೆ ಯಾವ ಕೆಲಸನೂ ಕಷ್ಟ ಅಲ್ಲ. ತುಂಬ ಇಷ್ಟದಿಂದ ಮಾಡಿದರೂ ಅದು ರುಚಿಯಾಗಿರುತ್ತೆ.
ಯಾವ ಕೆಲಸನೂ ಒಳ್ಳೆಯದ ರೀತಿಯಲ್ಲೂ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಈಗ ಕುದೀತಾ ಬಂದಿದೆ, ಅದಕ್ಕೆ ಹಾಕ್ಕೊಂಡು ಅದು ನೀರಾಗಲ್ಲ, ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ ಅದು. ನೋಡಿ ಈಗ ನೋಡಿ, ತುಂಬ ತೆಳು ಇತ್ತು. ಈಗ ನಾನು ಮಾಡ್ತಿದ್ದ ಹಂಗೆ ಕುದೀತಾ ಬಂದಂಗೆ ಗಟ್ಟಿ ಆಗ್ತಾ ಬಂತು. ಈಗ ಇದನ್ನು ಮಾಡಿದ ಉಂಡೆಯನ್ನು ಅದಕ್ಕೆ ಹಾಕ್ಕೊಳ್ತಾ ಬರಬೇಕು. ಅದು ಗಟ್ಟಿಯಾಗಿ ಬೆಲ್ಲನೂ ಖಾರ ಸ್ವೀಟ್ ಎಲ್ಲ ಅದಕ್ಕೆ ಹಿಡಿಯುತ್ತೆ. ಆ ಉಂಡೆ ಇದೆಯಲ್ಲ ಅದು ಹಿಡಿದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ರುಚಿಕರವಾಗಿರುತ್ತೆ. ನೀವು ಒಮ್ಮೆ ಮಾಡಿದರೆ ಇನ್ನೊಮ್ಮೆ ಮಾಡ್ತಾ ಇರುವಂಥದ್ದು ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೆ ಒಂದು ತೆಂಗಿನಕಾಯಿ ಹಾಕಿದ್ದೀನಿ, ಅಂದರೆ ರುಚಿ ಬರಬೇಕಲ್ಲ. ಒಂದು ತೆಂಗಿನಕಾಯಿ ಮತ್ತು ಒಂದು 4ರಿಂದ 5 ಮೆಣಸು, 1 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಇಷ್ಟು ಸಾಕಾಗುತ್ತೆ. ಇದಕ್ಕೆ ಬೇರೆ ಯಾವ ಪದಾರ್ಥಗಳು ಬೇಕಾಗಿಲ್ಲ. ಇಷ್ಟೇ ಮಾಡಿಕೊಂಡ್ರೆ ಅಕ್ಕಿ, ನಾವೀಗ ಅಕ್ಕಿ ಇದು ಮಾಡ್ತೇವಲ್ಲ, ಅದು ಕುದೀತಾ ಬಂದಾಗ ಇನ್ನೂ ಗಟ್ಟಿಯಾಗುತ್ತೆ. ನೋಡಿ, ನಿಮಗೆ ಕೊನೆಯದಾಗಿ ತೋರಿಸ್ಬೇಕಾದ್ರೆ ತುಂಬ ಗಟ್ಟಿಯಾಗಿರುತ್ತೆ ಅದು. ಇನ್ನೂ ಗಂಟೆ 6 ಆಗೋದಷ್ಟೇ. ನೋಡಿ, ಇನ್ನೂ ಸೂರ್ಯ ಉದಯಿಸಲಿಲ್ಲ. ನನಗೆ ಈ ಬೆಳಗಿನ ಬರ್ಡ್ಸ್ ಸೌಂಡ್ ಇದೆಯಲ್ಲ, ಬರ್ಡ್ಸ್ ಸೌಂಡ್ ಆಗಲಿ, ಬೆಲ್ ಸೌಂಡ್, ದೇವಸ್ಥಾನದ ಬೆಲ್ ಸೌಂಡ್ ಆಗಲಿ ನನಗೆ ತುಂಬ ಇಷ್ಟ ಕೇಳಲಿಕ್ಕೆ. ಆದರೆ ನಮ್ಮ ಮನೆ ಹತ್ರ ಅಷ್ಟು ದೇವಸ್ಥಾನ ಹತ್ತಿರ ಯಾವುದೂ ಇಲ್ಲ. ಮಸೀದಿಗಳು ತುಂಬ ಇದೆ. ಬೆಳಿಗ್ಗೆ ಅದರದ್ದು ಸೌಂಡು ಕೇಳ್ತಾ ಇರುತ್ತೆ, ಮಸೀದಿಗಳದ್ದು. ಅದು ಒಂದೇ ರೀತಿ ಚೆನ್ನಾಗಿರುತ್ತೆ. ಆದರೂ ನನಗೆ ಬರ್ಡ್ಸ್ ಸೌಂಡ್ ಅಂದರೆ ತುಂಬ ಇಷ್ಟ. ಹಕ್ಕಿಗಳ ಸೌಂಡ್ ಇರುತ್ತಲ್ಲ, ಅಡುಗೆ ಇದು ಮಾಡಬೇಕಾದ್ರೂ ತುಂಬ ಸೌಂಡ್ ಬರ್ತಾಯಿದೆ ಹಕ್ಕಿಗಳದ್ದು. ಇದಂತೂ ತುಂಬ ಇಂಪಾಗಿರುತ್ತೆ. ಬೆಳಿಗ್ಗೆ ನಾವು ಸೌಂಡ್ ಕೇಳಬೇಕಾದ್ರೆ ತುಂಬ ಇಂಪಾಗಿರುತ್ತೆ, ಒಂಥರ ಫ್ರೆಶ್ನೆಸ್ ಬರುತ್ತೆ ಫ್ರೆಂಡ್ಸ್. ಕೊನೆಗೆ ಉಳಿದಿರೋದಿದೆಯಲ್ಲ, ಅದನ್ನು ಅದಕ್ಕೆ ಕ್ಲೀನ್ ಮಾಡಿ ಹಾಕಬೇಕು. ಸ್ವಲ್ಪ ನೀರಲ್ಲಿ ತೊಳೆದು, ಅದು ವೇಸ್ಟ್ ಮಾಡಬಾರ್ದು. ಆ ನೀರನ್ನು ಅದಕ್ಕೆ ಆದರೆ ಮತ್ತು ಗಟ್ಟಿಯಾಗಿ ಬರುತ್ತೆ. ಹಿಟ್ಟು ಗಟ್ಟಿಯಾಗಿ ಬರುತ್ತೆ. ಮತ್ತು ನಾವು ಯಾವ ತೆಂಗಿನಕಾಯ್ದು ಮಾಡಿರ್ತೀವಲ್ಲ, ಅಲ್ಲಿ ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಅದಕ್ಕೂ ರುಚಿಯಾಗಿರುತ್ತೆ. ಇದನ್ನು ಬಿಸಾಡಬೇಕಂತ ಏನಿಲ್ಲ, ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೋದು. ನಾನಿದನ್ನು ಹಾಗೆ ಅದರದ್ದು ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತಿಂಡಿನೂ ಸ್ವಲ್ಪ ಜಾಸ್ತಿಯಾಗಿ ಬರುತ್ತೆ ಅದರಲ್ಲಿ. ಯಾಕಂದರೆ ನಾನು ಬೆಳಿಗ್ಗೆಗೆ ಎಷ್ಟು ಬೇಕೋ ಅಷ್ಟೇ 2 ಪಾವಷ್ಟು ಮಾತ್ರ ಅಕ್ಕಿ ಹಾಕಿದ್ದೀನಿ. ನಮಗೆ ಒಂದು 5ರಿಂದ 6 ಮಂದಿಗೆ ಇದು ಸಾಕಾಗುತ್ತೆ ತಿಂಡಿಗೆ. ಯಾವ ಟೈಮು ಮಾಡ್ಬೋದು, ಇದು ಬೆಳಿಗ್ಗೆ ತಿಂಡಿಗೂ ಮಾಡ್ಬೋದು, ಸಂಜೆ ತಿಂಡಿಗೂ ಮಾಡ್ಬೋದು, ಯಾವ ಹೊತ್ತಿಗೂ ತಿನ್ಬೋದಂಥ ತಿಂಡಿ. ಯಾಕಂದ್ರೆ ತುಂಬ ಸ್ವೀಟೂ ಆಗಿರೋಲ್ಲ, ತುಂಬ ಖಾರನೂ ಆಗಿರೋಲ್ಲ, ಒಂದೇ ರೀತಿ ಬರುತ್ತೆ ಅದು. ಈಗ ಒಂದು 2 ಪಾವು ಅಕ್ಕಿ ಆದರೆ ಒಂದು 4ರಿಂದ 5 ಮೆಣಸು ಸಾಕಾಗುತ್ತೆ. 1 kg ಒಂದು 4 ಪಾವು ಅಕ್ಕಿಗಾದರೆ ಒಂದು 7ರಿಂದ 8 ಮೆಣಸು, ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ. ನೋಡಿ, ಈಗ ನೋಡಿ ಗಟ್ಟಿ ಆಗ್ತಾ ಬಂತು ನೋಡಿ. ಅದು ಬೆಳಿಗ್ಗೆ ತಿಂಡಿಗೂ ರೆಡಿ ಆಗ್ತಾಯಿದೆ ನೋಡಿ, ಗಟ್ಟಿ ಆಗ್ತಾ ಬಂತು. ಈ ರೀತಿ ಆಗಬೇಕು ಕೊನೆಗೆ. ಮತ್ತು ತಣ್ಣಗಾದ ನಂತರ ಇದು ಬಿಸಿಗೆ ಇಷ್ಟು ತೆಳುವಾಗಿದ್ರು, ತಣ್ಣಗಾದ ನಂತರ ಮತ್ತು ಗಟ್ಟಿಯಾಗಿ ಬರುತ್ತೆ. ಇದು ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ನೋಡಿ ಗಟ್ಟಿ ಆಯ್ತು ನೋಡಿ, ಬೆಳಿಗ್ಗೆ ತಿಂಡಿಗೆ ರೆಡಿಯಾಗಿದೆ. ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಹೊಸದಾಗಿ ನೋಡೋರು ನೋಡಿ ಒಮ್ಮೆ ಟ್ರೈ ಮಾಡಿ. ಮತ್ತು ನನ್ನದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಳ್ಳೆ ಅಡುಗೆ ಜೊತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಾಯಿತು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮಾಡಲಿಕ್ಕೂ ಏನೋ ಕಷ್ಟ ಇಲ್ಲ ಅಷ್ಟು. ನಾವು ತಿಂಡಿ ಮಾಡೋಂಥವ್ರಾದರೆ ಇದು ತುಂಬ ಇದಾಗುತ್ತೆ, ಇಷ್ಟನೂ ಆಗುತ್ತೆ ಎಲ್ರಿಗೂ. ಒಮ್ಮೆ ನೀವು ಮಾಡೋದಿದ್ರೆ, ಫಸ್ಟ್ ಟೈಮ್ ಮಾಡೋದಾದರೆ ನೋಡಿ ಟ್ರೈ ಮಾಡಿ ಮನೆಯಲ್ಲಿ. ಓಕೆ, ಹಾಗೆ ನನ್ನ ಚಾನಲ್ ಯಾರೆಲ್ಲ ವ್ಯೂ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್.